ನಮಸ್ಕಾರ. ಪ್ರಾಕ್ಟೀಸಿಂಗ್ ದ ಯೂಸ್ ಆಫ್ ಆಂಗ್ಯುಲರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಬ್ಟ್ಯೂಸ್ ಆಂಗಲ್ ಕುರಿತ ಈ ಸೆಷನ್ಗೆ ನಿಮಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ವರ್ನಿಯರ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ಕಾಂಪೊನೆಂಟ್ಗಳ ವಿಭಿನ್ನ ವಿಶಾಲ ಕೋನವನ್ನು ಅಳೆಯುವುದು, ವಿಶಾಲ ಕೋನ ಸೆಟ್ಟಿಂಗ್ಗಾಗಿ ವರ್ನಿಯರ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಓದುವುದು, ಕಾರ್ಯವಿಧಾನಕ್ಕೆ ಅಗತ್ಯವಾದ ಟೂಲ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಫೈಲ್ಸ್ ಆಫ್ ಡಿಫರೆಂಟ್ ಗ್ರೇಡ್ಸ್ ಅಂಡ್ ಸೈಜಸ್, ಮಾರ್ಕಿಂಗ್ ಮೀಡಿಯಾ, ಡಾಟ್ ಪಂಚ್, ಬಾಲ್ ಪೀನ್ ಹ್ಯಾಮರ್, anvil, surface table, angle plate, vernier height gauge, drills of various sizes, drilling machine, chuck key, small flat chisel, hacksaw blade with frame, vernier bevel protractor, vernier caliper, lubricating oil. ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ಕೋನಗಳನ್ನು ಅಳೆಯಲು ಮಾದರಿಗಳನ್ನು ತಯಾರಿಸಲು ನಾವು ಈಗ ಕಲಿಯೋಣ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ರಾ ಮೆಟೀರಿಯಲ್ ಸೈಜ್ ಅನ್ನು ಪರಿಶೀಲಿಸಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ ಫೇಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ 70 mm x 40 mm ಸೈಜ್ಗೆ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿಕೊಂಡು ಆನ್ವಿಲ್ ಮೇಲಿನ ವರ್ಕ್ ಪೀಸ್ ಮೇಲೆ ವಿಟ್ನೆಸ್ ಮಾರ್ಕ್ ಮಾಡಿ. ವಿವಿಧ ಗ್ರೇಡ್ಗಳ ಫೈಲ್ಗಳನ್ನು ಬಳಸಿಕೊಂಡು ಆಯಾ ಸೈಜ್ಗಳಿಗೆ ಫೈಲ್ ಮತ್ತು ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ಸ್ಟೀಲ್ ರೂಲ್ ಅನ್ನು ಬಳಸಿ ಅಳತೆಗಳನ್ನು ಪರಿಶೀಲಿಸಿ. ಮಾದರಿಗಳನ್ನು ತಯಾರಿಸಲು ಮೇಲೆ ತಿಳಿಸಿದ ಕಾರ್ಯವಿಧಾನದೊಂದಿಗೆ ಅಂತಹ 3 ವರ್ಕ್ ಪೀಸ್ಗಳನ್ನು ತಯಾರಿಸಿ. ಮತ್ತೊಮ್ಮೆ ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮತ್ತು ಆಂಗಲ್ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ. ವರ್ನಿಯರ್ ಹೈಟ್ ಗೇಜ್ನ ಎಲ್ಲಾ ಮೂವಿಂಗ್ ಕಾಂಪೊನೆಂಟ್ಗಳು ಕ್ರಿಯಾತ್ಮಕವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸರ್ಫೇಸ್ ಟೇಬಲ್ ಮೇಲೆ ಆಂಗಲ್ ಪ್ಲೇಟ್ ಸಹಾಯದಿಂದ ಜಾಬ್ಗೆ ಸಪೋರ್ಟ್ ನೀಡಿ. ಈಗ ನಾವು ಮಾದರಿಗಳನ್ನು ತಯಾರಿಸಲು ಕಲಿಯೋಣ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಫೇಸ್ ಸಿ ಯಿಂದ 10 mm ಮತ್ತು 50 mm ಅಂತರದಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಫೇಸ್ ಬಿ ಯಿಂದ 20 mm ದೂರದಲ್ಲಿ ಲೈನ್ ಅನ್ನು ಮಾರ್ಕ್ ಮಾಡಿ. ಅಗತ್ಯವಿರುವ ಪ್ರೊಫೈಲ್ ಅನ್ನು ಪಡೆಯಲು ಸ್ಕ್ರೈಬರ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಲೈನ್ಗಳನ್ನು ಎಳೆಯಿರಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಬೆಂಚ್ ವೈಸ್ ಮೇಲೆ ಹ್ಯಾಕ್ ಸಾಯಿಂಗ್ ಮಾಡುವ ಮೂಲಕ ಹೆಚ್ಚುವರಿ ಮಟೀರಿಯಲ್ ಅನ್ನು ತೆಗೆದುಹಾಕಿ.
ವಿವಿಧ ದರ್ಜೆಯ ಫೈಲ್ಗಳನ್ನು ಬಳಸಿ ಫೈಲ್ ಮತ್ತು ಫಿನಿಶ್ ಮಾಡಿ. ಸಣ್ಣ ಫ್ಲಾಟ್ ಫೈಲ್ ಅನ್ನು ಬಳಸಿಕೊಂಡು ಮಾದರಿ 1 ಅನ್ನು ಡಿಬರ್ ಮಾಡಿ. ಡ್ರಾಯಿಂಗ್ನಲ್ಲಿ ತೋರಿಸಿರುವಂತೆ ವರ್ನಿಯರ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ವರ್ಕ್ ಪೀಸ್ ಮೇಲೆ ಇರಿಸಿ. ಒಟ್ಟು ರೀಡಿಂಗ್ ಈಸ್ ಈಕ್ವಲ್ ಟು ಮೈನ್ ಸ್ಕೇಲ್ ರೀಡಿಂಗ್ ಪ್ಲಸ್ ಹೊಂದಿಕೆಯಾಗುವ ವರ್ನಿಯರ್ ಸ್ಕೇಲ್ ವಿಭಾಗ ಇಂಟು ಕನಿಷ್ಠ ಎಣಿಕೆ. ಒಟ್ಟು ರೀಡಿಂಗ್ ಈಕ್ವಲ್ ಟು 226 ಡಿಗ್ರೀಸ್ ಪ್ಲಸ್ 3 ಇಂಟು 5 ಮಿನಿಟ್ಸ್, ದಟ್ ಇಸ್ ಈಕ್ವಲ್ ಟು 226 ಡಿಗ್ರೀಸ್ 15 ಮಿನಿಟ್ಸ್. ಮೈನ್ ಸ್ಕೇಲ್ ಮತ್ತು ವರ್ನಿಯರ್ ಸ್ಕೇಲ್ನ ಸೊನ್ನೆಗಳ ನಡುವಿನ ಡಿಗ್ರಿಗಳಲ್ಲಿ ಮೈನ್ ಸ್ಕೇಲ್ ಮೇಲಿನ ರೀಡಿಂಗ್ ಅನ್ನು ಗಮನಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಫೇಸ್ ಬಿ ಇಂದ 10 mm ಮತ್ತು 25 mm ಅಂತರದಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಫೇಸ್ ಸಿ ಇಂದ 45 mm ದೂರದಲ್ಲಿ ಲೈನ್ ಅನ್ನು ಮಾರ್ಕ್ ಮಾಡಿ. ಅಗತ್ಯವಿರುವ ಪ್ರೊಫೈಲ್ ಅನ್ನು ಪಡೆಯಲು ಸ್ಕ್ರೈಬರ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಲೈನ್ಗಳನ್ನು ಎಳೆಯಿರಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಬೆಂಚ್ ವೈಸ್ ಮೇಲೆ ಹ್ಯಾಕ್ ಸಾಯಿಂಗ್ ಮಾಡುವ ಮೂಲಕ ಹೆಚ್ಚುವರಿ ಮಟೀರಿಯಲ್ ಅನ್ನು ತೆಗೆದುಹಾಕಿ. ವಿವಿಧ ದರ್ಜೆಯ ಫೈಲ್ಗಳನ್ನು ಬಳಸಿ ಫೈಲ್ ಮತ್ತು ಫಿನಿಶ್ ಮಾಡಿ. ಸಣ್ಣ ಫ್ಲಾಟ್ ಫೈಲ್ ಅನ್ನು ಬಳಸಿಕೊಂಡು ಮಾದರಿ 2 ಅನ್ನು ಡಿಬರ್ ಮಾಡಿ. ಡ್ರಾಯಿಂಗ್ನಲ್ಲಿ ತೋರಿಸಿರುವಂತೆ ವರ್ನಿಯರ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ವರ್ಕ್ ಪೀಸ್ ಮೇಲೆ ಇರಿಸಿ. ಒಟ್ಟು ರೀಡಿಂಗ್ ಈಸ್ ಈಕ್ವಲ್ ಟು ಮೈನ್ ಸ್ಕೇಲ್ ರೀಡಿಂಗ್ ಪ್ಲಸ್ ಹೊಂದಿಕೆಯಾಗುವ ವರ್ನಿಯರ್ ಸ್ಕೇಲ್ ವಿಭಾಗ ಇಂಟು ಕನಿಷ್ಠ ಎಣಿಕೆ. ಒಟ್ಟು ರೀಡಿಂಗ್ ಈಕ್ವಲ್ ಟು 180 ಡಿಗ್ರೀಸ್ ಮೈನಸ್ 33 ಡಿಗ್ರೀಸ್ 30 ಮಿನಿಟ್ಸ್ ಪ್ಲಸ್ 6 ಇಂಟು 5 ಮಿನಿಟ್ಸ್, ದಟ್ ಈಸ್ ಈಕ್ವಲ್ ಟು 146 ಡಿಗ್ರೀಸ್ 30 ಮಿನಿಟ್ಸ್. ವರ್ನಿಯರ್ ಹೈಟ್ ಗೇಜ್ ಬಳಸಿ ಫೇಸ್ ಸಿ ಇಂದ 35 mm ಮತ್ತು 50 mm ಅಂತರದಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಫೇಸ್ ಬಿ ಇಂದ 20 mm ದೂರದಲ್ಲಿ ಲೈನ್ ಅನ್ನು ಮಾರ್ಕ್ ಮಾಡಿ. ಅಗತ್ಯವಿರುವ ಪ್ರೊಫೈಲ್ ಅನ್ನು ಪಡೆಯಲು ಸ್ಕ್ರೈಬರ್ ಮತ್ತು ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಲೈನ್ಗಳನ್ನು ಎಳೆಯಿರಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಬೆಂಚ್ ವೈಸ್ ಮೇಲೆ ಹ್ಯಾಕ್ ಸಾಯಿಂಗ್ ಮಾಡುವ ಮೂಲಕ ಹೆಚ್ಚುವರಿ ಮಟೀರಿಯಲ್ ಅನ್ನು ತೆಗೆದುಹಾಕಿ. ವಿವಿಧ ದರ್ಜೆಯ ಫೈಲ್ಗಳನ್ನು ಬಳಸಿ ಫೈಲ್ ಮತ್ತು ಫಿನಿಶ್ ಮಾಡಿ. ಸಣ್ಣ ಫ್ಲಾಟ್ ಫೈಲ್ ಅನ್ನು ಬಳಸಿಕೊಂಡು ಮಾದರಿ 3 ಅನ್ನು ಡಿಬರ್ ಮಾಡಿ. ಡ್ರಾಯಿಂಗ್ನಲ್ಲಿ ತೋರಿಸಿರುವಂತೆ ವರ್ನಿಯರ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ವರ್ಕ್ ಪೀಸ್ ಮೇಲೆ ಇರಿಸಿ.
ಒಟ್ಟು ರೀಡಿಂಗ್ ಈಸ್ ಈಕ್ವಲ್ ಟು ಮೈನ್ ಸ್ಕೇಲ್ ರೀಡಿಂಗ್ ಪ್ಲಸ್ ಹೊಂದಿಕೆಯಾಗುವ ವರ್ನಿಯರ್ ಸ್ಕೇಲ್ ವಿಭಾಗ ಇಂಟು ಕನಿಷ್ಠ ಎಣಿಕೆ. ಒಟ್ಟು ರೀಡಿಂಗ್ ಈಕ್ವಲ್ ಟು 326 ಡಿಗ್ರೀಸ್ ಪ್ಲಸ್ 0 ಇಂಟು 5 ಮಿನಿಟ್ಸ್, ದಟ್ ಈಸ್ ಈಕ್ವಲ್ ಟು 326 ಡಿಗ್ರೀಸ್ 0 ಮಿನಿಟ್. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು ವರ್ನಿಯರ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು ಕಾಂಪೊನೆಂಟ್ಗಳ ವಿಭಿನ್ನ ವಿಶಾಲ ಕೋನವನ್ನು ಅಳೆಯುವುದು, ವಿಶಾಲ ಕೋನ ಸೆಟ್ಟಿಂಗ್ಗಾಗಿ ವರ್ನಿಯರ್ ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಓದುವುದು. ಇದು ಪ್ರಾಕ್ಟೀಸಿಂಗ್ ದ ಯೂಸ್ ಆಫ್ ಆಂಗ್ಯುಲಾರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಬ್ಟ್ಯೂಸ್ ಆಂಗಲ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಭೇಟಿ ಮಾಡ್ತೇನೆ.